ಹಾಗೆ ಮತ್ತೋರ್ವ ಮಹನೀಯರು ನಮ್ಮ ಜೊತೆಗಿದ್ದಾರೆ. ಕನ್ನಡ ನಾಡು ನುಡಿಗಾಗಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿರುವ ಶ್ರೀಯುತ CM ನಾಗರಾಜ್ ಸರ್, ಸಮಸ್ತ ಕನ್ನಡಿಗರ ಪರವಾಗಿ ತಮಗೆ ಸ್ವಾಗತ ಸುಸ್ವಾಗತ. ಬಂಧುಗಳು, ಈಗ ಸುಸಮಯ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರ ಆತ್ಮಕಥನ ನೀನೊಲಿದ ಬದುಕು, ಅದು ಬದುಕನ್ನು ಒಲಿಸಿಕೊಳ್ಳುವ ರೀತಿಯಲ್ಲಿ ನಮ್ಮ ಶರಣ ತತ್ವ ಅಡಗಿದೆ. ಬಂಧುಗಳೇ, ಪರರಲ್ಲಿ ಪರಮಾತ್ಮನನ್ನು ಕಾಣುವುದೇ ಶರಣ ತತ್ವ. ಹಾಗೆ ತಮ್ಮ ಇಡೀ ಜೀವನದಲ್ಲಿ ಅಧಿಕಾರದಲ್ಲಿದ್ದು ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ನುಡಿದಾಡುವ ಬಸವಣ್ಣರಾಗಿ ಅವರ ಬಾಯಲ್ಲಿ ವಚನಗಳನ್ನು ಕೇಳುವುದೇ ಕರುಣಾನಂದ. ಇಂತಹ ಮಹನೀಯರ ಜೀವನ ಸಾರ ನಮಗೆ ಆದರ್ಶ, ನಮ್ಮ ಬದುಕಿಗೆ ಸ್ಫೂರ್ತಿ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನ. ಗುರುಗಳೇ, ತಮ್ಮ ಅಮೂಲ್ಯವಾದ ಕೃತಿರತ್ನವನ್ನ ಶ್ರೀಯುತ ಕುಪಸರ್ ಅವರು ತಮ್ಮ ಒಂದು ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ರಾಷ್ಟ್ರ ರಾಜಧಾನಿಯಲ್ಲಿ ಬಂಧುಗಳೇ, ಇದು ಸುಸಮಯ ನಾನು ಹೇಳಿದ ನಾಡಿನ ದಿವ್ಯ ಚೇತನ ಡಾಕ್ಟರ್ ಸಿ ಸೋಮಶೇಖರ್ ಅವರ ನುಡಿಮುತ್ತುಗಳನ್ನು ಕೇಳುವ ಸಮಯ ಇದು. ಈ ಕನ್ನಡ ಡಿಂಡಿಮದಲ್ಲಿ ಸರ್ ಅವರ ನುಡಿ ಡಿಂಡಿಮಕ್ಕಾಗಿ ಸ್ವಾಗತ ಸರ್. ಒಂದು ಚಪ್ಪಾಳೆ ಮೂಲಕ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಬಹುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿಪದಾರ್ಥಗಳು ಇದರಲ್ಲಿಪ್ಪವು ಕೂಡಲ ಸಂಗಮದೇವ ಅನ್ನುವ ಬಸವಣ್ಣನವರ ವಾಣಿಯನ್ನ ಸ್ಮರಿಸಿಕೊಳ್ತಾ, ಇಂದು ನಮ್ಮ ನಾಡಿನ ಕನ್ನಡ ನಾಡಿನ ಒಬ್ಬ ಧೀಮಂತ ಮುತ್ಸದ್ದಿಗಳು, ಬಸವಾದಿ ಶಿವಶರಣರ ತತ್ವ ಸಿದ್ಧಾಂತಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರುವಂತಹ, ಸರಳತೆ ಸಜ್ಜನಿಕೆಯ ಮೂಲಕ ಜನಮಾನಸವನ್ನು ಗೆದ್ದು ಬೀದರ್ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಇದೀಗ ಕೇಂದ್ರದ ಸಚಿವರಾಗಿರುವ ಭಗವಂತ ಖೂಬಾರ್ ಅವರು ನಮ್ಮ ರಾಷ್ಟ್ರ ನಾಡು ಕಂಡಂತಹ ಒಬ್ಬ ಅಪರೂಪದ ಸಾಧಕರು. ಅವರ ತಂದೆ ತಾಯಿಗಳು ಎಂತಹ ಹೆಸರನ್ನ ಇಟ್ಟಿದ್ದಾರೆ. ಭಗವಂತ ಅನ್ನುವ ಹೆಸರನ್ನ ಇಟ್ಟುಕೊಳ್ಳುವುದು ಬಹಳ ಕಷ್ಟಕರವಾದದ್ದು. ಒಂದು ವೇಳೆ ಇಟ್ಟುಕೊಂಡರೂ ಆ ಹೆಸರಿಗೆ ತಕ್ಕ ಹಾಗೆ ಬದುಕುವುದು ಅದು ಮತ್ತಷ್ಟು ಕ್ಲಿಷ್ಟಕರ. ಆದರೆ ಸನ್ಮಾನ್ಯ ಭಗವಂತ ಖೂಬಾರ್ ಅವರು ತಮ್ಮ ಹೆಸರಿಗೆ ತಕ್ಕ ಹಾಗೆ ತಮ್ಮ ಬದುಕನ್ನ ನಿರ್ವಹಿಸ್ತಾ ಇರುವಂತಹ ಒಬ್ಬ ಮಹಾನ್ ಚೇತನ, ನನ್ನ ಹಿತೈಷಿಗಳು ಮಾರ್ಗದರ್ಶಕರು ಆದಂತಹ ಸನ್ಮಾನ್ಯ ಕೇಂದ್ರ ಸಚಿವರಾದ ಭಗವಂತ ಖೂಬಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು. ಇಂದು ನಮ್ಮ ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಈ ದೆಹಲಿ ಕನ್ನಡ ಶಾಲೆಯ ಸಹಯೋಗದಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ನನ್ನ ಗೆಳೆಯ ಮಂಜು ಗುಣವಂತ ಹಮ್ಮಿಕೊಂಡಿದ್ದಾನೆ. ಆತನೊಬ್ಬ ಬಹಳ ಉತ್ಸಾಹಿ ಮತ್ತು ಕ್ರಿಯಾಶೀಲ ಕನ್ನಡದ ಒಬ್ಬ ಸಾಧಕ.
ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರನ್ನ, ವಿಶೇಷವಾಗಿ ನಮ್ಮ ಚಂದ್ರಶೇಖರ್ ಅವರನ್ನ, ರೇಣು ಅವರನ್ನ, ಈ ಸಂಸ್ಥೆಯ ಅಧ್ಯಕ್ಷರನ್ನ, ಪದಾಧಿಕಾರಿಗಳನ್ನ, ನಮ್ಮ ಗೆಳೆಯರು, ಕನ್ನಡ ಸಂಘದ ಒಬ್ಬ ಕ್ರಿಯಾಶೀಲ ಚೈತನ್ಯ ಶಕ್ತಿ ನಾಗರಾಜ್ ಅವರನ್ನ, ನಿಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಒಂದೆರಡು ಮಾತುಗಳನ್ನ ನನ್ನ ಕೃತಿಯ ಬಗ್ಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನೆಲವಿಯುವುದು ಮಂಕುತಿಮ್ಮ ಅನ್ನುವ ಕವಿವಾಣಿ ಇದೆ. ಎಲ್ಲರ ಬದುಕು ಒಂದು ಅನಿಶ್ಚಿತ ಪಯಣ, ಒಂದು ಅನಿಶ್ಚಿತವಾದ ಯಾನ. ಆ ಪಯಣ ಯಾನ ಸರಿಯಾದ ದಿಕ್ಕಿನಲ್ಲಿ ಸಾಗಿ ಆ ಬದುಕಿನ ಮೂಲ ಆಶಯವನ್ನ ಆವಿಷ್ಕಾರಗೊಳಿಸಿಕೊಂಡಾಗ ಆ ಬದುಕಿಗೆ ಒಂದು ವಿಶೇಷವಾದ ಅರ್ಥ ಬರುತ್ತೆ. ನನ್ನ ಬದುಕು ಸಾರ್ಥಕ ಬದುಕಲ್ಲ, ಆದರೆ ಒಂದು ಅರ್ಥದಲ್ಲಿ ಸಂತೃಪ್ತಿಯನ್ನು ತಂದುಕೊಟ್ಟಂತಹ ಬದುಕು. ಬಡತನ, ಹಸಿವು, ಅಪಮಾನಗಳ ನಡುವೆ ಅರಳಿದ ಒಂದು ಸಣ್ಣ ಕೂಸು ನಾನು IAS ಅಧಿಕಾರಿಯಾಗುತ್ತೇನೆ ಅನ್ನುವಂತಹ ನಿರೀಕ್ಷೆ ಇರಲಿಲ್ಲ. ಆದರೆ ನನ್ನ ಹೆತ್ತ ತಾಯಿ ಒಬ್ಬ ಜಾನಪದ ತಾಯಿಯ ಆಶಯದಂತೆ ಆಶೀರ್ವಾದ ಮಾಡಿದರು. ಆಕೆ ಆಶೀರ್ವಾದ ಎಂತಹುದು ಅಂದ್ರೆ, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಎನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ಹೇಳಿ. ಒಬ್ಬ ಅನಾಮಿಕ ತಾಯಿ, ಅನಕ್ಷರಸ್ಥೆ. ನನ್ನ ತಾಯಿ ಅನಕ್ಷರಸ್ಥೆ, ಆದರೆ ಸಂಸ್ಕಾರವಂತೆ, ಶರಣೆ. ತಾವೆಲ್ಲ ಏನು ತಾಯಂದ್ರಲ್ಲಿ ಬಂದಿದ್ದೀರಿ, ನಿಮ್ಮೆಲ್ಲರ ಕನಸು ಇದೆ. ನಿಮ್ಮ ಮಕ್ಕಳು ಏನಾಗಬೇಕು ಅಂದ್ರೆ, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಎನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ ಅಂತೇಳಿ. ಪ್ರಾಧ್ಯಾಪಕನಾಗಿ ಪ್ರಾರಂಭವಾದಂತಹ ನನ್ನ ವೃತ್ತಿಯ ಬದುಕು ಒಬ್ಬ IAS ಅಧಿಕಾರಿಯಾಗಿ ಸರ್ಕಾರದ ಕಾರ್ಯದರ್ಶಿಯಾಗಿ ನಿವೃತ್ತನಾಗಿ ನನ್ನ ಬದುಕನ್ನ ನನ್ನ ಮಟ್ಟಿಗೆ ಸಂತೃಪ್ತ ಬದುಕು ಅಂತ ನಾನು ಅಂದುಕೊಂಡಿದ್ದೇನೆ. ಸಿಕ್ಕ ಎಲ್ಲ ಅವಕಾಶಗಳಲ್ಲಿಯೂ ತೃಪ್ತಿಯನ್ನು ಕಾಣತಕ್ಕಂಥದ್ದು ವ್ಯಕ್ತಿಯ ಧರ್ಮ ಆಗಬೇಕು. ಕವಿ ಹೇಳ್ತಾನೆ, ಇರುವ ಕೆಲಸವ ಮಾಡು, ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು, ದೊರೆತುದ ಪ್ರಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ ಅನ್ನುವ ಕವಿವಾಣಿಯಂತೆ ಯಾರ್ಯಾರಿಗೆ ಯಾವ್ಯಾವ ವೃತ್ತಿ ಸಿಗುತ್ತದೆಯೋ ಆ ವೃತ್ತಿಯಲ್ಲಿ ಸಂತೃಪ್ತಿಯನ್ನ ಮತ್ತು ಆ ವೃತ್ತಿಯಲ್ಲಿ ತನ್ಮಯತೆಯನ್ನು ಕಂಡುಕೊಳ್ಳತಕ್ಕಂಥದ್ದು ವ್ಯಕ್ತಿಯ ಧರ್ಮ ಆಗಬೇಕು. ನಾನು ನಿವೃತ್ತನಾದಾಗ ಒಂದು ಮಾತನ್ನು ಹೇಳಿದೆ, ಅದು ಅನ್ವಯವಾಗುತ್ತೆ. ಬಹಳಷ್ಟು ಜನ ಬುದ್ಧಿವಂತರು ನಮ್ಮ ಕೆಳಗಡೆ ಇದ್ದಾರೆ, ಬಹಳಷ್ಟು ಜನ ದಡ್ಡರು ನಮ್ಮ ಮೇಲಿದ್ದಾರೆ. ಬಹುಶಃ ಅದೃಷ್ಟ, ಅವಕಾಶಗಳ ಹಿನ್ನೆಲೆಯಲ್ಲಿ ಇಂತಹ ವ್ಯತ್ಯಾಸಗಳು ಬದುಕಿನಲ್ಲಿ ಸಂಭವಿಸತಕ್ಕಂಥದ್ದು ಸಹಜ. ನನ್ನ ನೀನೊಲಿದ ಬದುಕು ಅನ್ನುವಂಥದ್ದು ಭಗವಂತನ ಒಲುಮೆ, ಗುರು ಕಾರುಣ್ಯ, ತಾಯಿಯ ಆಶೀರ್ವಾದದಿಂದ ಅರಳಿದ ವ್ಯಕ್ತಿ ನಾನು. ಈ ಹಿನ್ನೆಲೆಯಲ್ಲಿ ನಾನು ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿದೆ. ಧಾರವಾಡದಲ್ಲಿ ಮೊದಲು ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸಿ, ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿ, ಆನಂತರ ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶಕ, ಪ್ರವಾಸೋದ್ಯಮ ನಿರ್ದೇಶಕ, ಆನಂತರ ಕೃಷಿ ಇಲಾಖೆ, ಕೃಷಿ ಮಾರುಕಟ್ಟೆ ಇಲಾಖೆ, ಜಿಲ್ಲಾಧಿಕಾರಿ ತುಮಕೂರು. ವಿಶೇಷವಾಗಿ ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ನಡೆದಾಡುವ ದೇವರಾದಂತಹ ಶಿವಕುಮಾರ ಮಹಾಸ್ವಾಮಿಗಳ ಕೃಪಾ ಕಟಾಕ್ಷ, ಗುರುಕಾರಣ್ಯ ನನ್ನ ಮೇಲೆ ಬಿದ್ದದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಸನ್ಮಾನ್ಯ ಮಂತ್ರಿಗಳು ಬಹಳಷ್ಟು ಕಾರ್ಯಬಾಹುಳ್ಯ ಇದೆ, ಅವರು ತೆರಳಬೇಕಾಗಿರೋದ್ರಿಂದ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಬದುಕು ಅನ್ನುವಂಥದ್ದು ಒಂದು ಸವಾಲು. ವಿವೇಕಾನಂದ ಒಂದು ಮಾತನ್ನು ಹೇಳ್ತಾರೆ, ದ ಲೈಫ್ ಇಸ್ ಶಾರ್ಟ್
The vanities of the life are transient. Those who live for others, they only live. The rest are dead than alive ಅಂತ ಹೇಳಿ. ಇದರ ಅರ್ಥ ಇಷ್ಟೇ, ಈ ಬದುಕು ಕ್ಷಣಿಕ, ಆಕರ್ಷಣೆಗಳು ತಾತ್ಕಾಲಿಕ. ಯಾರು ಇತರರಿಗಾಗಿ ಬದುಕಿರ್ತಾರೆ ಅವರು ಮಾತ್ರ ಬದುಕಿದ್ದ ಹಾಗೆ, ಯಾರು ತಮ್ಮ ಸ್ವಾರ್ಥಕ್ಕಾಗಿ ಬದುಕಿರ್ತಾರೆಯೋ ಅವರು ಬದುಕಿದ್ದಾಗಲೇ ಸತ್ತು ಹೋದ ಹಾಗೆ. ನಾವು ಬದುಕಿದ್ದಾಗಲೇ ಸತ್ತು ಹೋಗಬೇಕು, ಸತ್ತ ನಂತರ ಬದುಕಬೇಕು ಅನ್ನುವ ಆ ತೀರ್ಮಾನವನ್ನು ನಾವು ಮಾಡಿಕೊಂಡಾಗ ನಮ್ಮ ಬದುಕಿಗೆ ಒಂದು ಅರ್ಥ ಬರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಇಡೀ ಬದುಕನ್ನ ಕೈ ಹಿಡಿದು ನಡೆಸಿಕೊಂಡು ಹೋದದ್ದು ಬಸವಾದಿ ಶರಣರ ವಚನ ಸಾಹಿತ್ಯ. ಎನಿ ಬಂದಿರಿ ಹದುಳ ವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರಹೊಟ್ಟೆ ಹೊಡೆಯುವುದೇ, ಕೊಡದಿದ್ದರೊಂದು ಗುಣವಿಲ್ಲದಿದ್ದೊಡೆ ಕೆಡಹಿ ಮೂಗ ಕೈವ ನಮ್ಮ ಕೂಡಲ ಸಂಗಮ ದೇವ ಅನ್ನುವ ಕವಿವಾಣಿಯಂತೆ ನಮ್ಮ ಬಳಿಗೆ ನಾನು ಸನ್ಮಾನ್ಯ ಕೂಭಾರ್ ಅವರನ್ನ ಈ ಸಂದರ್ಭದಲ್ಲಿ ಯಾಕೆ ಮೆಚ್ಚಿಕೊಳ್ತೇನೆ ಅಂದ್ರೆ, ರಾಷ್ಟ್ರ ಮಟ್ಟದ ಮಂತ್ರಿಗಳಾಗಿ ಯಾರೇ ಹೋದರೂ ಸಹ ಅವರನ್ನ ಅತ್ಯಂತ ಪ್ರೀತಿಯಿಂದ ಕುಳ್ಳಿರಿಸಿ ಅವರ ಕಷ್ಟ ಸುಖಗಳನ್ನು ಕೇಳ್ತಾ ಒಂದು ಹಸನ್ಮುಖದಿಂದ ಅವರನ್ನು ಸ್ವಾಗತಿಸತಕ್ಕಂಥ ಭಾವನೆ ಯಾಕೆ ಬಂದಿದೆ ಅಂದ್ರೆ, ಅವರು ಬೀದರ್ನಿಂದ ಬಂದಂಥವರು. ಬೀದರ್ ಶರಣರ ಕೇಂದ್ರ, ಶರಣರು ಹುಟ್ಟಿ ಶರಣರ ಒಂದು ಇಡೀ ಭಕ್ತಿ ಪಂಥದ ಅನುಷ್ಠಾನದ ಪವಿತ್ರ ತಾಣ. ಆ ಹಿನ್ನೆಲೆಯಿಂದ ಬಂದಂತಹ ಕೂಬಾರ್ ಅವರ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು, ಎಲ್ಲ ರಾಜಕಾರಣಿಗಳು ತಮ್ಮ ಬಳಿಗೆ ಬಂದವರನ್ನ ಪ್ರೀತಿಯಿಂದ, ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ, ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲ ಇರುವುದು ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಎನ್ನುವ ಕವಿವಾಣಿಯಂತೆ ಪ್ರೀತಿ, ಪ್ರೇಮ, ವಿಶ್ವಾಸಗಳಿಂದ ಬದುಕುವಂತಹ ಕಲೆಯನ್ನು ನಾನು ರೂಢಿಸಿಕೊಂಡಿದ್ದರಿಂದ ನಾನು ನೀನೊಲಿದ ಬದುಕು ಅನ್ನುವ ಕೃತಿಯನ್ನು ರಚಿಸುವ ಸಾಮರ್ಥ್ಯವನ್ನು ಪಡೆದುಕೊಂಡೆ ಅನ್ನೋ ಮಾತನ್ನು ಹೇಳ್ತಾ, ನಾನು ಆಗ ಹೇಳಿದಾಗ ಈ ಜೀವನ ಅನ್ನೋದು ಒಂದು ನಿರಂತರವಾದ ಪಯಣ, ಯಾವುದೂ ಶಾಶ್ವತ ಅಲ್ಲ. ಒಬ್ಬ ಶರಣ ಒಂದು ಮಾತನ್ನು ಹೇಳ್ತಾನೆ, ಆನೆ ಕುದುರೆ ಭಂಡಾರ ಇರ್ದೋಡೇನು, ಆನೆ ಕುದುರೆ ಭಂಡಾರ ಇರ್ದೋಡೇನು, ತಾನುಂಬುದು ಪಡಿಯಕ್ಕಿ ಒಂದು ಆವಿನ ಹಾಲು ಮಲಗುವುದು ಅರ್ಧ ಮಂಚ, ಈ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡವೆ ತಾನೇ ನಪ್ಪುದು ಒಡಲು ಭೂಮಿಯ ಸಂಗ, ಕೈ ಹಿಡಿದ ಸತಿಯೂ ಪರರ ಸಂಗ, ಪ್ರಾಣವಾಯುವಿನ ಸಂಗ, ಸಾವಿನ ಸಂಗಡ ಯಾರೂ ಇಲ್ಲ ಕಾಣ ಅನ್ನುವ ಮಾತನ್ನು ನಾವು ಊಹಿಸಿಕೊಂಡಾಗ, ಕಲ್ಪಿಸಿಕೊಂಡಾಗ ನಮ್ಮ ಬದುಕಿಗೆ ಅರ್ಥ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾ, ನಾನು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದೇನೆ. ಆದರೆ ನೀನುಳಿದ ಬದುಕು ನನ್ನ ಬದುಕಿನ ಒಂದು ಅತ್ಯಂತ ಮಹತ್ವದ ಕೃತಿ ಅನ್ನೋ ಮಾತನ್ನು ಹೇಳ್ತಾ, ಇಂತಹ ಕೃತಿಗಳನ್ನು ನಾವು ರಚಿಸುವಂತಹ ಶಕ್ತಿ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಿಗೂ ಬರಲಿ ಅಂತ ಹೇಳ್ತಾ GSS ಅವರ ಒಂದು ಮಾತನ್ನ ಸ್ಮರಿಸಿಕೊಳ್ತೇನೆ. ಇವತ್ತು ಇಷ್ಟೆಲ್ಲ ಪ್ರಖರವಾದ ಬೆಳಕಿನ ನಡುವೆ ನಾವು ಜ್ಯೋತಿಯನ್ನು ಹಚ್ಚಿದ್ದೇವೆ. ಯಾರು ಪ್ರಶ್ನೆ ಮಾಡ್ತಾರೆ ಕವಿಗೆ, ಇಷ್ಟೆಲ್ಲ ಪ್ರಖರ ವಿದ್ಯುತ್ತಿನ ಬೆಳಕಿನ ನಡುವೆ ಈ ಹಣತೆಯ ದೀಪ ಬೇಕೇ ಅಂತೇಳಿ. ಆಗ ಕವಿ ಹೇಳ್ತಾನೆ, ಆದರೂ ಹಚ್ಚುತ್ತೇನೆ ಹಣತೆಯನ್ನ, ಆದರೂ ಹಚ್ಚುತ್ತೇನೆ ಹಣತೆಯನ್ನ, ಕತ್ತಲೆಯನ್ನ ದಾಟುತ್ತೇನೆಂಬ ಭ್ರಮೆಯಿಂದಲ್ಲ, ಕತ್ತಲನ್ನ ದಾಟುತ್ತೇನೆಂಬ ಜಿದ್ದಿನಿಂದಲೂ ಅಲ್ಲ. ಆ ದೀಪ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ದೀಪ ಆರಿದ ಮೇಲೆ ನೀನ್ಯಾರೋ ನಾನ್ಯಾರೋ ಅನ್ನೋ ಕವಿವಾಣಿಯಂತೆ ಈ ದೀಪದ ನಡುವೆ ನಮ್ಮ ಹೃದಯದ ಬೆಸುಗೆ ಹಾಕೋಣ, ಪ್ರೀತಿ ವಿಶ್ವಾಸಗಳ ನಂಬಿಕೆಗಳ ಬದುಕನ್ನು ಕಟ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಗೆಳೆಯ ಗುಣವಂತ ಮಂಜು ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾನೆ. ಆತನಿಗೆ ಮತ್ತು ಅವರಿಗೆ ಸಹಕಾರ ಕೊಟ್ಟ ಎಲ್ಲ ಮಿತ್ರರಿಗೆ ನನ್ನ ಅಭಿನಂದನೆ ಸಲ್ಲಿಸಿ, ತಾವೆಲ್ಲ ಚಳಿಯಲ್ಲಿ ಕುಳಿತಿದ್ದೀರಿ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ನಮ್ಮ ಸಚಿವರಿಗೆ ಬಂದದ್ದಕ್ಕಾಗಿ, ಎಷ್ಟು ಸರಳ ವ್ಯಕ್ತಿತ್ವ ಅವರದು, ಅವರು ಬಂದದ್ದಕ್ಕಾಗಿ ಅವರನ್ನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ಕನ್ನಡದ ನಮಸ್ಕಾರ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಓ ಕನ್ನಡ ಗೋವಿನ ಮುದ್ದಿನ ಕರು, ಕನ್ನಡತನ ಹೊಂದಿರೆ ನೀ ನಮಗೆ ಕಲ್ಪತರು. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀನೇರುವ ಮಲೆ ಅದು ಸಹ್ಯಾದ್ರಿ.
ಇನ್ನು ಕುಡಿಯುವ ನೀರು ಕಾವೇರಿ. ನಮಸ್ಕಾರ. ಆತ್ಮೀಯ ಕನ್ನಡದ ಮನಸ್ಸುಗಳೇ, ಹೇಳಿದ್ರಲ್ಲ ಡಾಕ್ಟರ್ ಸಿ ಸೋಮಶೇಖರ್ ಅವರ ನುಡಿ ಮುತ್ತುಗಳನ್ನ, ಹಾಗೆ ಅವರು ಮುತ್ತು ಪೋಣಿಸಿದ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಅದಕ್ಕೆ ಅವರ ಮತ್ತೊಂದು ಜೀವನ ಚರಿತ್ರೆ ಇದೆ, ಅದರ ಹೆಸರೇ ಮುತ್ತಿನ ಹಾರ. ಎಷ್ಟು ಅದ್ಭುತವಾದಂತಹ ಒಂದು ಕೃತಿ ರತ್ನ ಅದು. ಇವತ್ತು ನೀನೊಲಿದ ಬದುಕು. ಬರಲಿ ಇನ್ನೊಂದ್ಸಲ ಜೋರ ಚಪ್ಪಾಳೆ. ಈ ಕನ್ನಡ ಡಿಂಡಿಮದ ಕಾರ್ಯಕ್ರಮದಲ್ಲಿ ಸರ್ ನಿಮ್ಮ ಮಾತಿನ ಡಿಂಡಿಮವನ್ನ ಕೇಳಿದ್ದೇವೆ ನಾವುಗಳು. ಮತ್ತು ಈ ರಾಷ್ಟ್ರ ರಾಜಧಾನಿಯಲ್ಲಿ ಬಿಡುಗಡೆಯಾದಂಥ ಈ ಕೃತಿ ಇದೆಯಲ್ಲ, ಇವತ್ತಿಗೆ ಸ್ವರ್ಣಾಕ್ಷರಗಳಲ್ಲಿ ಬರೆದಿಡ್ಬೋದು ಸರ್. ಯಾಕೆಂತಂದ್ರೆ ನಮ್ಗೊಂದು ಬಹಳ ದೊಡ್ಡ ಆಸೆ ಇತ್ತು ಸರ್. ಈ ಕಾರ್ಯಕ್ರಮದ ಒಂದು ಕಲ್ಪನೆ ಬಹಳ ದೊಡ್ಡದಾಗಿತ್ತು ಸರ್. ಆ ಎಲ್ಲ ಕಲ್ಪನೆಗಳಿಗೆ ಸಾಕಾರವಿತ್ತ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ನಾನು ಎರಡು ಕೈ ಜೋಡಿಸಿ ನಮಸ್ಕರಿಸ್ತೀನಿ ಸರ್. ಸರ್, ಇಂದಿನ